ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಧನಂಜಯ್ಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತೊಂದು ಪಲಾವ್ ಮಾಡೋಣ. ಹರಿಯಾಲಿ ಪಲಾವ್, ಒಂದು ಗ್ರೀನ್ ಮಸಾಲ ರುಬ್ಬಿಟ್ಟು ಒಂದು ಹರಿಯಾಲಿ ಪಲಾವ್ ಮಾಡೋಣ. ಈ ಗ್ರೀನ್ ಮಸಾಲ ರುಬ್ಬೋಣಕ್ಕೆ ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಜಾಸ್ತಿನೇ ಪುದೀನ, ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಕುಕ್ಕರ್ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ, ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಹಾಗೆಯೇ ತುಪ್ಪ ಎಲ್ಲ ಕರಗಿದ್ಮೇಲೆ ಸ್ಪೈಸಸ್ ಹಾಕ್ಕೊಳ್ಳೋಣ. ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಒಂದೆರಡು ಮರಾಠಿ ಮೊಗ್ಗು, ಹಾಗೆ ಸ್ಟಾರ್ ಅನಾನಸ್ಸು ಎಲ್ಲ ಹಾಕ್ಕೊಂಡು, ಮತ್ತು ಒಂದು ಸ್ವಲ್ಪ ಸೋಂಪು ಅರೋಮಾ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಒಂದು 2 ಈರುಳ್ಳಿ ಉದ್ದುದಕ್ಕೆ ಸಣ್ಣಗೆ ಸ್ಲೈಸ್ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಇದ್ದರೆ ಪಲಾವು ಟೇಸ್ಟ್ ಜಾಸ್ತಿ ಇರುತ್ತೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಅದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ನಾವು ರುಬ್ಕೊಂಡಿರೋವಂಥ ಗ್ರೀನ್ ಮಸಾಲ ಪೇಸ್ಟ್ ಹಾಕ್ಕೊಳ್ಳಿ. ಒಂದು 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ಒಂದು 2 ಸ್ಪೂನ್ ಮೊಸರು ಆ್ಯಡ್ ಮಾಡಿ. ಮೊಸರು ಹಾಕೋದ್ರಿಂದ ಪಲಾವ್ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ. ಈಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ 1 ನಿಮಿಷ ಕುಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಿಮ್ಗೆ ಇಷ್ಟ ಆಗಿರೋ ಯಾವುದನ್ನ ವೆಜಿಟೇಬಲ್ಸ್ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೀನ್ಸು, ಕ್ಯಾರೆಟ್ ಮತ್ತು ನೌಕೋಲ್ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳಿ. ತರಕಾರಿ ಒಂದು 2 ನಿಮಿಷ ಕುಕ್ ಆಗ್ತಿದ್ದಂಗೆ ಒಂದು 3/4 ಗ್ಲಾಸ್ ಕಾಯಿ ಹಾಲು ಹಾಕ್ಕೊಳ್ಳಿ. ಕಾಯಿ ಹಾಲು ಹಾಕೋದ್ರಿಂದ ಪಲಾವ್ ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ಟೆಕ್ಸ್ಚರ್ ಮಾತ್ರ ಸೂಪರಾಗಿ ಬರುತ್ತೆ. 1 ನಿಮಿಷ ಕುದಿಸ್ಕೊಳ್ಳಿ. ಈಗ ಇದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ನೀರು ಕುದಿಯೋಕೆ ಬಿಡಿ. ಯಾವಾಗೂ ಒಂದೇ ಥರ ಪಲಾವ್ ಮಾಡ್ಕೋತಿದ್ರೆ ಈ ಥರ ಹರಿಯಾಲಿ ಪಲಾವ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನೀರು ಕುದಿ ಬರ್ತಾಯಿದೆ. ಈಗ ಇದಕ್ಕೆ ತೊಳೆದಿರೋಂಥ ಅಕ್ಕಿ ಹಾಕ್ಕೊಳ್ಳಿ. ನಾನಿಲ್ಲಿ ಅಕ್ಕಿನ ಒಂದು 20 ನಿಮಿಷ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿನ ನೆನೆಸಿಟ್ಕೊಳೋದ್ರಿಂದ ಬೇಗನೂ ಕುಕ್ ಆಗುತ್ತೆ ಮತ್ತು ಅಕ್ಕಿ ಸ್ಪಾಂಜಿ ಥರ ನೀಟಾಗಿ ಅನ್ನ ಆಗುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಲೆಮನ್ ಜ್ಯೂಸ್ ಹಾಕೋದ್ರಿಂದ ಅನ್ನ ಎಲ್ಲ ಬಿಡಿಯಾಗಿ ನೀಟಾಗಿ ಆಗುತ್ತೆ ಮತ್ತು ಟೇಸ್ಟು ಕೂಡ ಸೂಪರಾಗಿರುತ್ತೆ. ಈಗ ನೀರು ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಕುದಿ ಬರೋವರೆಗೂ ಬಿಡಬೇಕು ಫ್ರೆಂಡ್ಸ್. ಅವಾಗ ಮಸಾಲೆ ಒಂದು ಕಡೆ, ಅನ್ನ ಒಂದು ಕಡೆ ಇರೋದಿಲ್ಲ, ನೀಟಾಗಿ ಆಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕುಕ್ ಮಾಡ್ಕೊಳ್ಳಿ. 3 ಇಲ್ಲ 2 ವಿಷಲ್ ಕುಕ್ ಮಾಡ್ಕೊಳ್ಳಿ. ಅಕ್ಕಿ ಬರೀ ನೆನೆಸಿರೋದ್ರಿಂದ 2 ವಿಷಲ್ ಸಾಕಾಗುತ್ತೆ. ಈಗ ಕುಕ್ಕರ್ ಕೂಲಾಗಿದೆ, ಹೇಗಾಗಿದೆ ನೋಡೋಣ. ನೋಡಿ, ಸೂಪರಾಗಿದೆ. ಮಸಾಲೆ ಒಂದು ಕಡೆ, ಅನ್ನ ಒಂದು ಕಡೆ ಎಲ್ಲ ಇಲ್ಲ. ಒಂದು ಫೈನಲ್ ಮಿಕ್ಸ್ ಕೊಟ್ಟರೆ ಹರಿಯಾಲಿ ಪಲಾವ್ ರೆಡಿ ಫ್ರೆಂಡ್ಸ್. ವೆರಿ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ವೆರಿ ಈಸಿ ಕೂಡ. ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡೋಣ. ನೋಡಿ ಏನು ಸಖತ್ತಾಗಿದೆ. ಅನ್ನ ಎಲ್ಲ ನೋಡಿ ಉದ್ರುದ್ರಾಗಿ ಎಷ್ಟು ನೀಟಾಗಿದೆ ಅಂತ. ನಾವು ಅಕ್ಕಿ ಮತ್ತು ನೀರು ಮೆಷರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಈ ಥರ ಅನ್ನ ಎಲ್ಲ ನೀಟಾಗಿ ಆಗುತ್ತೆ ಫ್ರೆಂಡ್ಸ್. ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡೋಣ. ವಾವ್ ಫ್ರೆಂಡ್ಸ್, ರಿಯಲಿ ಸೂಪರಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.